ಈಗ ಮೋಸ್ಟ್ಲಿ 14-15ರಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಆದರೆ 15ರಿಂದ ಸ್ಟಾರ್ಟ್ ಆಗ್ಬೋದು ಪ್ರಾಬಬಲಿ. ಓಪನಿಂಗ್ ಡೇನೆ ಬಾವಿಗೆ ಇಳಿತಾರೆ. ಒಬ್ರು ಕೂಡ ಈ ರಾಜ್ಯಕ್ಕೆ ಒಳ್ಳೇದಾಗೋ ಉದ್ಧಾರ ಆಗೋ ಹಿಡ್ಕೊಂಡು ಒಬ್ಬನು ಬಾವಿಗೆ ಇಳಿಯಲ್ಲ. ಯಾವುದಾದ್ರೂ ಒಂದು ಜಿನೈನ್ ಇಶ್ಯೂ ಮೇಲೆ ಬಾವಿಗೆ ಇಳಿದ್ರೆ ನಾನು ಒಂದು ಎಂಥ ಇಶ್ಯೂಸ್ ಮೇಲೆ ನಾವೆಲ್ಲ ರಾಜಕಾರಣಕ್ಕೆ ಹೊಸಬ್ರು ಸರ್, ನಾವೆಲ್ಲ ಕಲಿಬೇಕು ಅವ್ರನ್ನ ನೋಡಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀನಿ ಸರ್, ವಿರೋಧ ಪಕ್ಷದ ನಾಯಕರಾಗಿ ಹೆಂಗೆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಿಮಗೆ ಈಗೂ ಅಡ್ಡ ಬರಲ್ಲ ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಲ್ಪ ಕೋಚಿಂಗ್ ತೊಗೊಳ್ಳಿ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೋಚಿಂಗ್ ತೊಗೊಳ್ಳಿ, ಹೆಂಗಿರಬೇಕು ವಿರೋಧ ಪಕ್ಷದ ನಾಯಕ ಅಂತ. ಅವತ್ತು ಬಳ್ಳಾರಿ ರೆಡ್ಡಿ ಮಾತಾಡಿದ್ರು ಅಂತ ತೊಡೆ ತಟ್ಟಿ ಬಳ್ಳಾರಿವರೆಗೂ ಹೋಗ್ಲಿಲ್ವಾ, ಅದು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತಂದರೆ. ಮೋಸ್ಟ್ಲಿ ಆರ್ ಅಶೋಕ್ ಅವ್ರಿಗೆ ಈಗೂ ಅಡ್ಡ ಬರಲ್ಲ ಅಂದರೆ ಹೆಂಗೂ ಪರ್ಸ್ನಲಾಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಖಂಡಿತವಾಗೂ ಅವ್ರು ಗೈಡ್ ಮಾಡ್ತಾರೆ. ಯಾಕೆಂದರೆ 4 ವರ್ಷ ನಾನು ಅವ್ರು ನೋಡಬೇಕು ಸರ್. ನಾವು ನೋಡ್ತಾ ಇದ್ದೀವಿ, ನಮಗೆ ಸೀರಿಯಸ್ ಇಶ್ಯೂಸೇ ಕಾಣಿಸ್ತಿಲ್ಲ. ನಾನು 1 ತಿಂಗಳಿಂದ ನೋಡ್ತಿದ್ದೀನಿ, ಏನಾದರೂ ಮಾತಾಡಿದ್ರೆ ಎಲ್ಲಪ್ಪ ಒಂದು ಸೀರಿಯಸ್ ಇಶ್ಯೂ ಎಲ್ಲಿದೆ, ಎಷ್ಟಿದಾವೆ ಮಾತಾಡೋಕ್ಕೆ, ಯಾವುದು ಇವರು ಮಾತಾಡ್ತಿಲ್ಲ. ನಾನು ಅದಕ್ಕೆ ಹೇಳೋದು, ವಿಜಯೇಂದ್ರ ಅವ್ರಿಗೂ ಹೇಳೋದಿಷ್ಟೇ, ಆರ್ ಅಶೋಕ್ ಅವ್ರಿಗೂ ಹೇಳೋದಿಷ್ಟೇ, ನೀವು ವೈಯಕ್ತಿಕ ತೇಜವಾಗಿ ಇಳೀತು ಅಂದರೆ ನಾವೇನು ಮಾಡೋಕ್ಕಾಗುತ್ತೆ. ಎಲ್ಲದಕ್ಕೂ ರೆಡಿಯಾಗಿ ರಾಜಕಾರಣಕ್ಕೆ ಬಂದಿರೋರು. ಥ್ಯಾಂಕ್ ಯು ಸರ್.